ಸರ್ ನಮಸ್ತೆ, ಅಭಿಜಿತ್ ಮಾತಾಡ್ತಾ ಇದ್ದೀನಿ ಕರ್ನಾಟಕ ಟಿವಿಯಿಂದ. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಧನಂಜಯ್ ಅಂತ, ನಾನು ಹುಡುಗಿ ಅವ್ರ ಭಾವ. ಓಕೆ, ಧನಂಜಯ್ ಅವರೇ, ಹಾಂ ಸರ್. ಈಗ ಏನು ದೊಡ್ಡಬಳ್ಳಾಪುರ ತಾಲೂಕು ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮಿಗೆ ಪುಷ್ಪವತಿ ಅವರು ಹಾರಿ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಏನಾಗಿತ್ತು ಪುಷ್ಪವತಿ ಅವರಿಗೆ? ಸರ್ ಫಸ್ಟ್ ಆಫ್ ಆಲ್ ಅದನ್ನ ಆತ್ಮಹತ್ಯೆನೋ ಕೊಲೆನೋ ಅನ್ನೋದು ಪೊಲೀಸ್ ತನಿಖೆಯಿಂದ ಪ್ರೂವ್ ಆಗಬೇಕಾಗಿದೆ. ನಮ್ಗೆ 80% ಇದು ಕೊಲೆ ಅನ್ಸುತ್ತೆ, ಯಾಕಂದ್ರೆ ಗಂಡನ ಮನೆಯವ್ರು ಕರ್ಕೊಂಡು ಹೋಗ್ಬಿಟ್ಟು ಕೊಲೆ ಮಾಡಿದ್ದಾರೆ ಅನ್ಸುತ್ತೆ. ಇನ್ನು 20% ಆತ್ಮಹತ್ಯೆ ಅನ್ಸುತ್ತೆ. ಅವರು ಪೊಲೀಸ್ ತನಿಖೆಯಿಂದ ಅದು ಗೊತ್ತಾಗಬೇಕಾಗಿದೆ ಸರ್, ಆತ್ಮಹತ್ಯೆನೋ ಕೊಲೆನೋ ಅನ್ನೋದು ಆಮೇಲೆ ಗೊತ್ತಾಗಬೇಕಾಗಿದೆ ಸರ್. ಪುಷ್ಪವತಿ ಅವರು ನಿಮಗೆ ಏನಾಗಬೇಕು? ಸರ್ ಅಕ್ಕನ ಮಗಳು, ನಾನು ಅವರ ನನಗೆ ಸ್ವಂತ ಅಕ್ಕನ ಮಗಳು, ಅವರ ನಮ್ಮ ಮಿಸ್ಸಸ್ ಅವ್ರ ತಂಗಿನೂ ಕೂಡ. ನಾನು ಅಕ್ಕನ ಮಗಳನ್ನೇ ಮದುವೆ ಆಗಿರೋದು. ಓಕೆ. ಈ ಹುಡುಗಿ 4ನೇ ಮಗಳು. ಮೊದಲನೇ ಮಗಳನ್ನ ನಾನು ಮದುವೆ ಆಗಿದ್ದೀನಿ. ವೇಣು ಅಂದ್ರೆ ಯಾರು? ವೇಣು ಅಂದ್ರೆ ಪುಷ್ಪ ಅವ್ರ ಗಂಡ ಸರ್. ಓಕೆ, ನಿಮಗೆ ಏನು ರಿಲೇಷನ್ ಆಗ್ಬೇಕಾ ಅವರು? ಇಲ್ಲ ಸರ್, ಹೊಸ ಸಂಬಂಧ ನೋಡ್ಬಿಟ್ಟು ನಾವೇ ಮದುವೆ ಮಾಡಿದ್ವಿ. ಓಕೆ, 11 ತಿಂಗಳ ಹಿಂದೆ ಮದುವೆ ಆಗಿತ್ತಾ? ಎಷ್ಟು ವರ್ಷ ಆಗಿತ್ತು? ಲಾಸ್ಟ್ ನವೆಂಬರ್ 11, 2024 ಮದುವೆ ಆಗಿತ್ತು ಸರ್. ಓಕೆ, ಅಂದ್ರೆ ಈಗ ಆರೋಪ ಮಾಡುವಂಥದ್ದು, ಈಗ ನೀವು ಅಂದ್ರೆ ಕಿರುಕುಳ ಕೊಡ್ತಾ ಇದ್ರು ದೈಹಿಕವಾಗಿ ಮಾನಸಿಕವಾಗಿ, ನಿಜನಾ ಅದು? ಖಂಡಿತವಾಗ್ಲೂ ನಿಜಾನೇ. ಯಾಕಂತಂದ್ರೆ ಅವರು ನವೆಂಬರ್ 11, 2024 ಮದುವೆ ಆಗಿದ್ರು ಇದುವರೆಗೂ 9-10 ತಿಂಗಳಾದ್ರೂ ಸಂಸಾರ ಶುರು ಮಾಡಿರ್ಲಿಲ್ಲ. ನಾವ್ ಏನಕ್ಕೆ ಸಂಸಾರ ಶುರು ಮಾಡಿಲ್ಲ, ಅವ್ರೇನಾದ್ರೂ ಲೋಪ ಇದೆಯಾ, ಬಲಹೀನತೆ ಇದೆಯಾ ಅಂದ್ಬಿಟ್ಟು ನಾವು ಅವ್ರ ಮನೆಯಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ. ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬನ್ನಿ, ನಾವೇ ಎಲ್ಲ ಖರ್ಚೆಲ್ಲ ಇಡ್ತೀವಿ. ಆ ರೀತಿ ಏನಾದ್ರು ಯಾರು ಪಕ್ಕದ ಮನೆಯವ್ರಿಗೆ ಗೊತ್ತಾಗೋದು ಬೇಡ, ನಾವು ಸೀಕ್ರೆಟ್ ಆಗಿ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಬಿಟ್ಟು ಇದ್ ಮಾಡೋಣ ಅಂತ ನಾವ್ ಹೇಳಿದ್ವಿ. ಆದ್ರೆ ಅವರು ಇಲ್ಲ, ನಮ್ಗೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿರ್ಲಿಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯ ಆಗಿರ್ಲಿ, ಒಂದು ವಯಸ್ಸು ಹುಡುಗ 11 ತಿಂಗಳು 9-10 ತಿಂಗಳಾದ್ರೂ ಸಂಸಾರ ಶುರು ಮಾಡಿಲ್ಲ ಅಂದ್ರೆ ಅವರಲ್ಲಿ ಏನೋ ಬಲಹೀನತೆ ಇರೋದು ಅವ್ರ ಫ್ಯಾಮಿಲಿಗೆಲ್ಲ ಗೊತ್ತಾಗಿ, ಅವ್ರ ಹುಡುಗನಿಗೆ ಒಬ್ಬ ತಮ್ಮ ಇದ್ದ ನಾರಾಯಣ ಸ್ವಾಮಿ ಅಂತ. ಈ ಹುಡುಗಿ ಯಾಕೆ ಸಂಸಾರ ಮಾಡ್ತಿಲ್ಲ ಅಂತ ಫೋರ್ಸ್ ಮಾಡಿದಾಗ ಅವ್ರ ತಂದೆ ಗೋವಿಂದಪ್ಪ, ತಾಯಿ ಭಾರತಿ, ಮತ್ತೆ ಅವ್ರ ತಮ್ಮನ ಹೆಸರು ನಾರಾಯಣ ಸ್ವಾಮಿ. ನಿನ್ಗೆ ಮಗು ಬೇಕಷ್ಟೇ ತಾನೇ, ನಾರಾಯಣ ಸ್ವಾಮಿ ಅವ್ರ ಜೊತೆ ಮಲ್ಕೋ, ಯಾರಿಗಾದ್ರೆ ಏನಂತ ಯಾರಿಗೂ ಏನು ಗೊತ್ತಾಗಲ್ಲ, ಅವ್ರ ಜೊತೆನೆ ಸಂಸಾರ ಮಾಡು, ನಿಂಗೆ ಮಗು ತಾನೇ ಬೇಕಾಗಿರೋದು, ಮಗು ಆಗುತ್ತೆ ಬಿಡು ಅಂತ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ರಿ. ಹುಡುಗಿ ಗಲಾಟೆ ಮಾಡ್ತಿದ್ರೆ ಎಲ್ಲರೂ ಸೇರಿ ತುಂಬಾ ಹೊಡೆಯೋರು. ಈವನ್ ಅವ್ರ ಚಿಕ್ಕಪ್ಪ ಮುತ್ತೇಗೌಡ ಅಂತ ಅವರು ಟೀಚರು, ಅದು ಯಾವ ಲೆವೆಲ್ ಕ್ಲಾಸ್ ಟೀಚರ್, ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿದ್ದಾರೋ ಗೊತ್ತಾಗಿಲ್ಲ. ಮತ್ತೆ ಅವ್ರ ಹೆಂಡತಿ ಭಾರತಿ, ಇವ್ರು 6 ಜನ ಸೇರ್ಕೊಂಡು ಅವ್ರಿಗೆ ತುಂಬಾ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ರು ಸರ್. ಹಿಂಸೆ ಕೊಡ್ತಾ ಇದ್ರು. ನಮಗೆ ವಿಷಯ ಗೊತ್ತಾಗಿ ಒಂದ್ ದಿವಸ ನಾವು ಕ್ಯಾಶುಯಲ್ ಆಗಿ ಕಾಲ್ ಮಾಡಿದಾಗ ಆ ಹುಡುಗಿ ಜೋರಾಗಿ ಅಳ್ತಾ ಇದ್ರು, ನನ್ನನ್ನು ಹೊಡೆದಾಕ್ತಿದ್ದಾರೆ ಅಂತ. ಅವಾಗ ನಾನೇ 112 ಕಾಲ್ ಮಾಡಿ ಅವ್ರನ್ನ ಸೇವ್ ಮಾಡಿದ್ವಿ. ಸೇವ್ ಮಾಡಿ ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲ್ ತೋರಿಸ್ಬಿಟ್ಟು ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ವಿ. ಆಗ ನಾವು ವರದಕ್ಷಿಣೆ ಬಗ್ಗೆ ಎಲ್ಲ ಏನು ಹೇಳಿಲ್ಲ. ಯಾಕಂತಂದ್ರೆ ಒಂದೇ ಸಲ ಕಿತ್ತಾಕೋದು ಬೇಡ, ಏನಾದ್ರು ಸರೋಗ್ತಾರೆ ಏನೋ, ಕುತ್ಕೊಂಡು ಮಾತಾಡಿ ಸ್ವಲ್ಪ ದಿವಸ ಬಿಟ್ಟು ಮಾತಾಡಿದ್ಮೇಲೆ ಸರೋಗುತ್ತೆ ಅಂದ್ಬಿಟ್ಟು ನಾವು ಮನ್ಸಲ್ಲಿ ಅನ್ಕೊಂಡು ನಾವು ವರದಕ್ಷಿಣೆದು ಅದೆಲ್ಲ FIR ಅಲ್ಲಿ ಆಗ್ತಿರ್ಲಿಲ್ಲ. ಆಮೇಲೆ ಈ ಹುಡುಗಿ ಆಕ್ಚುಲಿ ಟ್ರಿಬಲ್ ಗ್ರಾಜುಯೇಟ್, M.Com ಮತ್ತೆ B.Ed. ಸೊ ಈ ಹುಡುಗಿ ಮನೆಗೆ ಇದ್ರೆ ಅದೇ ಯೋಚನೆ ಮಾಡ್ತಾರೆ ಅಂತ, ನೀ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಮ್ಮ ಅಂತ ನಾವ್ ಹೇಳಿದ್ವಿ. ಹೇಳಿದಾಗ ಅವರು 4 ದಿವಸದ ಮುಂಚೆ ಸುಮನ್ ಇದು ಯಾವ್ದು ಮಾರ್ಸಂದ್ರದಲ್ಲಿ ಸುಮನ್ ಕಾಲೇಜಲ್ಲಿ ಇದಕ್ಕೆ ಸೇರಿದ್ರು, ಲೆಕ್ಚರರ್ ಆಗಿ ಜಾಯಿನ್ ಆಗಿದ್ರು. ಶುಕ್ರವಾರ ಸಾಯಂಕಾಲ ಹುಡುಗಿ ನಮ್ಮ ತೂಗ್ಬೇರೆಯಿಂದ ನಮ್ಮನೆಯಿಂದ ಅಪ್ ಅಂಡ್ ಡೌನ್ ಮಾಡ್ಬೇಕಂದ್ರೆ ಅವರು 2 ಬಸ್ ಕ್ಯಾಚ್ ಮಾಡ್ಬೇಕು. ಒಂದು ಡಿ ಕ್ರಾಸ್ ಅಲ್ಲಿ ಇಳಿದ್ಬಿಟ್ಟು ಕ್ಯಾಚ್ ಮಾಡ್ಬೇಕಂದ್ರೆ ಶುಕ್ರವಾರದಲ್ಲಿ ವೇಣು ಅನ್ನೋರು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು, ಅವ್ರ ಯಜಮಾನ್ರು. ಅವ್ರ ಇಳಿದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ, ಏನೇನೋ ಬೈದವ್ರೆ. ನೀನ್ ನೋಡ್ದ, ನಾನು ಇನ್ನೊಂದ್ ಮದುವೆ ಆಗ್ತೀನಿ, ನಿನ್ ಜೀವನ ಹಾಳು ಮಾಡಿದ್ ನೋಡ್ದ, ನೀನ್ ಹಿಂಗೋ ಹಾಳು ಮಾಡ್ತೀನ, ಹಿಂಗೆ ಅಂತ ಏನೇನೋ ಬೈದವ್ರೆ. ಪುಷ್ಪವತಿಗೆ ಬೈದವ್ರೆ. ಅವ್ರು ಬಂದು ಮನೆಗೆ ಹೇಳಿದ್ರು ಹಿಂಗೆಲ್ಲ ಆಗಿದೆ ಅಂದಾಗ, ಸರಿ ಆಯ್ತು ನಾವು ಮಾತಾಡ್ತೀವಿ, ಪೊಲೀಸ್ ಅವ್ರ ಹತ್ರ ಮಾತಾಡ್ತೀವಿ ಅನ್ನೋಷ್ಟೊತ್ತಿಗೆ ಮತ್ತೆ ಶನಿವಾರ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅದೇ ಡಿ ಕ್ರಾಸ್ ಅಲ್ಲಿ ಇಳಿದಾಗ ವೇಣು ಅವರು ಗಂಡ ವೇಣು ಮತ್ತೆ ಮಾವ ಗೋವಿಂದಪ್ಪ ಅವ್ರು ಬಂದು ಮತ್ತೆ ಅದೇ ರೀತಿ ಬೈದವ್ರೆ. ಬೈದಾಗ ಅವ್ರ ಮನ್ಸಿಗೆ ತುಂಬಾ ತಗೊಂಡ್ಬಿಟ್ಟು ಅವ್ರ ತಾಯಿ ಒಂದು ಕಾಲೇಜ್ಗೆ ಹೋಗಿದ್ದಾಳೆ. ಕಾಲೇಜಿಂದ ಮತ್ತೆ ವಾಪಸ್ ಬರ್ಬೇಕಂದ್ರೆ ಅವ್ರ ತಾಯಿ 1:30 ಕಾಲ್ ಮಾಡಿದ್ದಾರೆ. ಎಷ್ಟೊತ್ತಿಗೆ ಬರ್ತೀಯಮ್ಮ ಅಂದಾಗ, ಇಲ್ಲ ಸ್ವಲ್ಪ ಲೇಟ್ ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇದೆ, ಲೇಟ್ ಆಯ್ತು, ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ 3:30ಗೆ ಮತ್ತೆ ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡ್ಲಿಲ್ಲ. ರಿಸೀವ್ ಮಾಡ್ತಾ ಇದ್ದಾಗ ನಾವು ನಮಗೆ ಇನ್ಫಾರ್ಮ್ ಮಾಡಿದ್ರು, ಹಿಂಗೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದಾಗ ನಾವ್ ಎಲ್ಲರೂ ಸೇರಿ ಕಾಲ್ ಮಾಡಿದ್ವಿ. ಏನಾಯ್ತು ಅಂತ ಕಾಲ್ ಮಾಡಿದಾಗ ಸಿಕ್ಲೇ ಇಲ್ಲ. ನೈಟ್ ಎಲ್ಲ ಕಾಲ್ ಮಾಡಿ ಸಿಕ್ಕಿಲ್ಲ. ಮತ್ತೆ ಭಾನುವಾರ ಬೆಳಗ್ಗೆನೆ ನಾವು ಸ್ಟೇಷನ್ಗೆ ಹೋದ್ವಿ. ಸ್ಟೇಷನ್ ಅಲ್ಲಿ ಪೊಲೀಸ್ ಅವ್ರು ಯಾರು ಇರ್ಲಿಲ್ಲ. ಮೀನ್ಸ್ ಯಾರು ಇದ್ರು ಬೆರಳೆಣಿಕೆ ಅವ್ರು ಇದ್ರು.
FIR ಮಾಡೋದು ಲೇಟ್ ಆಯ್ತು, ಯಾಕಂದ್ರೆ CM ವಿಸಿಟ್ ಇತ್ತು, ಪೊಲೀಸವರೆಲ್ಲ ಅಲ್ಲೋಗಿದ್ದಾರೆ ಅಂತ ಯಾರು ಸಿಕ್ಲಿಲ್ಲ. ಮತ್ತೆ FIR ಆಗೋಷ್ಟೊತ್ತಿಗೆ ಸಾಯಂಕಾಲ ಆಯ್ತು. ಸಾಯಂಕಾಲ ಹಾಕಿದ ತಕ್ಷಣ ಅದನ್ನ ಲೊಕೇಶನ್ ಹಾಕಿದ್ರು, ಮೊಬೈಲ್ ರಿಂಗ್ ಆಗ್ತಾನೆ ಇತ್ತು, ಆನಲ್ಲೇ ಇತ್ತು. ಲೊಕೇಶನ್ ಹಾಕಿದಾಗ ಅದು ಘಾಟಿ ಡ್ಯಾಮ್ ಹತ್ರ ತೋರಿಸ್ತು. ಸೊ ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರು ಬಂದು ಇದು ಮಾಡ್ಕೊಂಡು ಅಲ್ಲೆಲ್ಲ ಹುಡುಕಿದಾಗ ಹುಡುಕಿ ಮತ್ತೆ ಕತ್ಲಾಗ್ಬಿಟ್ಟಿದೆ, ನಾಳೆ ಬೆಳಿಗ್ಗೆ ಬರ್ತೀವಿ, ಬೆಳಿಗ್ಗೆ ಹುಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಬಂದು ಹುಡುಕಿ ಮತ್ತೆ ಅದು ನೀರಲ್ಲಿ ಬಾಡಿ ತೇಲಿತ್ತು, ಅದನ್ನೆಲ್ಲ ಐಡೆಂಟಿಫೈ ಮಾಡ್ಕೊಂಡು ಇದು ಮಾಡಿದ್ದಾರೆ ಸರ್. ಅಂದ್ರೆ ನೀರಲ್ಲಿ ಪುಷ್ಪವತಿ ಅವರು ನೀರಲ್ಲಿ ಮುಳುಗಿರುವಂತ ದೇಹ ಇದೆ ಅನ್ನೋದು ನಿಮಗೆ ಮಾಹಿತಿ ಗೊತ್ತಾಗಿದ್ದು ಯಾವಾಗ ಅಂದ್ರೆ? ಸರ್ ನಮ್ಗೆ ಇವತ್ತು ನಿನ್ನೆ ಲೊಕೇಶನ್, ಮೊಬೈಲ್ ಲೊಕೇಶನ್ ಅಲ್ಲಿ ತೋರಿಸ್ತಾ ಇತ್ತು. ಬಾಡಿ ತೇಲಿರೋದು ಇವತ್ತು ಬೆಳಗ್ಗೆ ಗೊತ್ತಾಯ್ತು. ಬೆಳಗ್ಗೆ ಗೊತ್ತಾಗಿದೆ. ನೀವು ಹೇಳ್ತಿರೋದು ಪುಷ್ಪವತಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದೀರಾ ಸರ್? ಎರಡು ನಮ್ಗೆ ಸಂಶಯ ಇದೆ. 80% ಏನು ಅಂತಂದ್ರೆ ಯಾಕಂದ್ರೆ ಅವ್ರ ಹುಡುಗಿ ಮನೆಗೆ ಬರ್ತೀನಿ ಅಂದ್ರವ್ರು ಅಲ್ಲಿ ಡ್ಯಾಮ್ ಹತ್ರಕ್ಕೆ ಹೆಂಗೋಯ್ತು ಅಂತ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ನಮಗ ಅನಿಸ್ತಾ ಇರೋದು ಅವ್ರ ಮನೆಯವರೇ, ಗಂಡನ ಮನೆಯವರೇ ಕರ್ಕೊಂಡೋಗಿ ನೀರಲ್ಲಿ ತಳ್ಳಿರ್ಬೋದು ಅಂತ ಒಂದಿದೆ. ಇನ್ನೊಂದು 20% ಆತ್ಮಹತ್ಯೆ ಆಗಿರ್ಬೋದು ಅಂತ ಪೊಲೀಸ್ ತನಿಖೆಯಿಂದ ಗೊತ್ತಾಗ್ಬೇಕಾಗಿದೆ ಸರ್. ಇದಕ್ಕಿಂತ ಮುಂಚೆ ಏನಾದ್ರು ಪೊಲೀಸ್ ಠಾಣೆಗೆ ಏನಾದ್ರು ದೂರು ಕೊಟ್ಟಿದ್ರಾ? ಅದು ಒಂದ್ಸಲ ನಾವು ಅದು 112 ಕಾಲ್ ಮಾಡಿ ರಿಸ್ಟ್ರಿಕ್ಷನ್ ಅದು ಪೊಲೀಸ್ ಅವ್ರನಿಂದ ಸೇವ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಅವತ್ತು FIR ಮಾಡಿಸಿದ್ವಿ. FIR ಅಲ್ಲಿ ವರದಕ್ಷಿಣೆದೆಲ್ಲ ಇದೇನು ಮಾಡಿರ್ಲಿಲ್ಲ. ಅಲ್ಲಿ ಮೈನ್ ಆಗ್ತಾ ಇದ್ದಿದ್ದು ಪ್ರಾಬ್ಲಮ್ ಅಂದ್ರೆ ಅವ್ರ ಗಂಡ ಸಂಸಾರ ಮಾಡ್ತಾ ಇರ್ಲಿಲ್ಲ. ಅವ್ರ ಮಾವ ಮೋಸ್ಟ್ಲಿ ಸಂಸಾರ ಮಾಡೋದಕ್ಕೆ ಅವನಿಗೆ ಶಕ್ತಿಹೀನ ಅನ್ಕೊಂತೀವಿ. ಅಂದ್ರೆ ವೇಣು ಅಲ್ವಾ ಪುಷ್ಪವತಿ ಅವರು? ವೇಣು ಅವ್ರಿಗೆ ಎಷ್ಟು ವಯಸ್ಸು? ಅವ್ರಿಗೆ 30 ವರ್ಷ ಇರ್ಬೇಕು ಸರ್. ಏನ್ ಕೆಲಸ ಮಾಡ್ತಾರೆ ವೇಣು ಅವರು? ಅವರು ವೇಣು ಬಾಷೆಟ್ಟೆಯಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ರೀಟೈಲ್ ಫ್ಯಾಕ್ಟ್ರಿ ಅಂತ. ಅಂದ್ರೆ ನೀವು ಅವ್ರು ಲವ್ ಮಾಡಿ ಮದುವೆ ಆಗಿರೋದು ಅಥವಾ ಅರೇಂಜ್ ಮ್ಯಾರೇಜ್ ಸರ್? ಅರೇಂಜ್ ಮ್ಯಾರೇಜು. ನಾವು ಈಗ ನಮ್ಮ ಅಕ್ಕ ಬಾವ ಅವರು ಅಂದ್ರೆ ನಮ್ಮೂರ್ಗೆ ಹತ್ರ ಇರ್ತಾರೆ, ಮಗಳ ಕಣ್ಮುಂದೆ ಇರ್ತಾಳೆ ಅಂತ ನೋಡಿ ಒಪ್ಕೊಂಡು ಮದುವೆ ಮಾಡಿದ್ದು ಸರ್. ನಿಮ್ ಜೊತೆಗೆ ಲಾಸ್ಟ್ ಯಾವಾಗ ಮಾತಾಡಿರೋದು ಪುಷ್ಪವತಿ ಅವರು? ಸರ್ ಪುಷ್ಪವತಿ ಅವರು ಊರಲ್ಲಿ ನಮ್ ಜೊತೆಗೆ ಇದ್ದಿದ್ದು. ನಾವು ಆಕ್ಚುಲಿ ನಾನು ಅಲ್ಲಿ ನಮ್ದು ಅಲ್ಲಿ ತೋಟದ ಹತ್ರ ಮನೆ ಇದೆ, ನಾನು ಅಲ್ಲಿರ್ತಿದ್ದೆ. ಶುಕ್ರವಾರ ಸಾಯಂಕಾಲ ಮಾತಾಡಿದ್ವಿ. ಶುಕ್ರವಾರ ಸಾಯಂಕಾಲ ಕೇಸ್ ಏನಾಯ್ತು ಅಂತ ನನ್ನ ಹತ್ರ ಕೇಳಿದ್ರು. ಅದು ಅದೇ FIR ಆಗಿದ್ದು ಏನಾಯ್ತು ಅಂದ್ರು. ಇಲ್ಲ ಅದೆಲ್ಲ ಮಾತಾಡೋಣಮ್ಮ, ಅವ್ರನ್ನ ಕರ್ಸ್ಬಿಟ್ಟು ಪೊಲೀಸ್ ಅವ್ರಿಗೆ ಹೇಳಿ ಮಾತಾಡೋಣ, ಯಾಕಂದ್ರೆ ಅವ್ರು ಬೇಲ್ ತಗೊಂಡ್ ಬಂದಿದ್ರು. ಕರ್ಸು ಒಂದ್ಸಲ ಮಾತಾಡ್ಬಿಟ್ಟು ನೋಡೋಣ ಅಂತ ನಾನು ಹೇಳಿದೆ. ಆಯ್ತು ಬಾವಾ ಅಂತ ಹೇಳಿದ್ರು. ಅದಾದ್ಮೇಲೆ ನನಗೆ ಶುಕ್ರವಾರ ಅವ್ರ ಗಂಡನವರೆಲ್ಲ ಹಿಂಗ್ ಕಿರುಕುಳ ಕೊಟ್ಟಿರೋದೆಲ್ಲ ನನಗ್ ಗೊತ್ತಿಲ್ಲ. ನನಗ್ ಗೊತ್ತಾಗಿದೆ ಅವರು ಫೋನ್ ಯಾವಾಗ ರಿಸೀವ್ ಮಾಡಿಲ್ಲ, ಹಿಂಗೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಬಂದು ಅವ್ರ ಗಂಡ ಹಿಂಗ್ ಕಿರುಕುಳ ಕೊಟ್ಟಿದ್ದಾರೆ, ಹಿಂಗ್ ಅವಮಾನ ಮಾಡಿದ್ದಾರೆ, ಮನ್ಸಿಗೆ ತುಂಬಾ ಬೇಜಾರಾಗೋ ತರ ಇದ್ ಮಾಡಿದ್ದಾರೆ ಅಂತ ನಮ್ಗೆ ಆಮೇಲೆ ಗೊತ್ತಾಯ್ತು. ಈಗ ವೇಣು ಅವರು ಎಲ್ಲಿದ್ದಾರೆ? ವೇಣು ಅವ್ರ ಕುಟುಂಬಸ್ಥರೆಲ್ಲ ಎಲ್ಲಿದ್ದಾರೆ ಸರ್? ವೇಣು ಅವರು ಮತ್ತೆ ಅವರ ತಂದೆನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಮಿಕ್ನಾದವರೆಲ್ಲ ತಪ್ಪಿಸ್ಕೊಂಡಿದ್ದಾರೆ ಸರ್. ಯಾರೆಲ್ಲ ತಪ್ಪಿಸ್ಕೊಂಡಿದ್ದಾರೆ? ಅವರು ವೇಣು ಅವ್ರ ತಮ್ಮ ನಾರಾಯಣ ಸ್ವಾಮಿ, ತಾಯಿ ಭಾರತಿ, ಅವ್ರ ಚಿಕ್ಕಪ್ಪ ಮುತ್ತೇಗೌಡ, ಅವ್ರ ಹೆಂಡತಿ ಪಲ್ಲವಿ, ಇಷ್ಟು ಜನ ತಪ್ಪಿಸ್ಕೊಂಡಿದ್ದಾರೆ ಸರ್. ಈಗ ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆ ದೂರು ಕೊಟ್ಟಿದ್ರಿ, ಏನ್ ಹೇಳ್ತಿದ್ದಾರೆ ಪೊಲೀಸ್ನವರು? ಅದೇ ಅವ್ರು ಹುಡುಕ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನಾವು ಬಾಡಿನ ಪೋಸ್ಟ್ ಮಾರ್ಟಮ್ ತಗೊಂಡು ಹೋಗ್ತಾ ಇದೀವಿ. ಅದು FIR ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಮ್ಮ ಮಾವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅವ್ರು ತನಿಖೆ ಮಾಡಿ ನಮ್ಗಿನ್ನ ಸತ್ಯಾಂಶ ತಿಳಿಸ್ಬೇಕಾಯ್ತು. ಕೊಲೆ ಆಯ್ತಾ, ಆತ್ಮಹತ್ಯೆ ಆಯ್ತಾ? ಆತ್ಮಹತ್ಯೆ ಆದ್ರೆ ಅವ್ರು ಪ್ರಚೋದನೆ ಮಾಡಿ ಅವ್ರಿಗೆ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಹಿಂಸೆ ಮಾಡಿರೋದ್ರಿಂದ ಇದು ಹಿಂಗಾಗಿದೆ ಅಂತ ನಮ್ಗೆ ಅನ್ಸುತ್ತೆ ಸರ್. ಓಕೆ, ಪುಷ್ಪವತಿ ಅವರು ಹಾಗಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಕೊಲೆ ಮಾಡಿದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಾ ನೀವು? ಹೌದು ಸರ್, 80% ಕೊಲೆನೇ ಅಂತಾನೆ ನಮ್ಗೆ ಆರೋಪ. ಯಾಕಂದ್ರೆ ಮನೆಗೆ ಬರ್ತಿದ್ವಿ ಅಂತೀವಿ ಅಂತ ಹೇಳಿದವ್ರು ಅಲ್ಲಿಗೆ ಹೆಂಗ್ ಹೋದ್ರು ಅಂತ ಪ್ರಶ್ನೆ ಆಗಿದೆ. ಓಕೆ ಓಕೆ ಓಕೆ. ಸೊ ಇವರು ಮನೆಯವರೇ ಕರ್ಕೊಂಡೋಗಿ ಇದ ಮಾಡಿದ್ರೆ ಇಲ್ಲ, ಅವ್ರೇನು ಪೊಲೀಸ್ ತನಿಖೆಯಲ್ಲಿ ಅದು ಗೊತ್ತಾಗ್ಬೇಕಾಗಿದೆ. ಅದು ಇನ್ ಕೇಸ್ ಏನಾದ್ರು ಆತ್ಮಹತ್ಯೆ ಅಂತ ಗೊತ್ತಾಯ್ತು ಅಂದ್ರೆ ಮತ್ತೆ ಹಿಂಗ್ ಹೋದ್ರು ಏನೋ ಇದ್ರು ಅಂತ ಅವ್ರು ಪೊಲೀಸರು ನಮ್ಗೆ ಇನ್ಫಾರ್ಮ್ ಮಾಡ್ಬೇಕಾಗಿದೆ ಸರ್. ಎಸ್ ಎಸ್. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿಯ ಮಾಲೀಕರು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್, ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು. ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ? ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್, ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್, ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ. ಸೇಫ್ ಲೊಕೇಶನ್ಸ್, ಮಾಡರ್ನ್ ಅಮ್ಯುನಿಟೀಸ್, ಬ್ರೈಟ್ ಫ್ಯೂಚರ್ ಅಶೋರ್ಡ್ ಮತ್ತು ಬಹಳಷ್ಟು.
ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಸ್ ಶಂಕರಣ್ಣ, ಸ್ಥಾಪಕರು ಮತ್ತು ಅಧ್ಯಕ್ಷರು, ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ. ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ, ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು, ಹುಬ್ಬಳ್ಳಿ, ಧಾರವಾಡ.